ಸ್ನೇಹಿತರೆ ನೋಡಿ ನಮಸ್ಕಾರ. ಏನಪ್ಪ ವಿಚಾರ ಅಂದರೆ ಹಳ್ಳ ಗುಂಡಿ ಬಿದ್ದಿರೋ ರಸ್ತೆ ಮಾಡ್ರಪ್ಪ ಅಂದರೆ ಇಲ್ಲಿ ಚೆನ್ನಾಗಿರೋ ರಸ್ತೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಬನಗಿರಿ ನಗರದಲ್ಲಿ ಸಿಮೆಂಟ್ ರಸ್ತೆನ ಕಿತ್ತಾಕಿ ಚೆನ್ನಾಗಿರೋ ರಸ್ತೆನ ಕಿತ್ತಾಕಿ ಇಲ್ಲಿ ಯಾರು ಕೂಡ ರಸ್ತೆಯನ್ನು ಮಾಡೋಂತಾನೆ ಹೇಳಿರಲಿಲ್ಲ. ಯಾಕಂದ್ರೆ ಇಲ್ಲೋ ಜನ ಯಾರೋ ಹೊರಗಡೆಗೂ ಬರಲ್ಲ, ಅವ್ರು ಬೇಕಾಗಿಲ್ಲ, ಅವ್ರು ಚೆನ್ನಾಗಿದ್ರೆ ಸಾಕು. ಆ ಚರಂಡಿ ಆದ್ರೇನು ಮೋರಿ ಆದ್ರೇನು ಏನೇನು ಕೇಳಕ್ಕೆ ಬರಲ್ಲ ಇಲ್ಲಿರೋ ಜನಗಳು. ಆದರೆ ಕೇಳಕ್ಕೆ ಬರಲ್ಲ ಅಂತಾನೆ ಆ ಚೆನ್ನಾಗಿರೋ ರಸ್ತೆನ ಕಿತ್ತಾಕಿ ಮಾಡ್ತಾ ಇದಾರೆ. ನೋಡಿ ಎಷ್ಟು ಕಡೆ ಹಳ್ಳ ಗುಂಡಿ ಬಿದ್ದಿದ್ದಾವೆ. ಅದನ್ನು ಮಾಡ್ರಯ್ಯ ಅಂದರೆ ಈ ಚೆನ್ನಾಗಿರೋ ರಸ್ತೆ ಮಾಡೋದು ಅರ್ಜೆಂಟ್ ಇತ್ತೋ ಗೊತ್ತಿಲ್ಲ. ಆ ಸಿಮೆಂಟ್ ರಸ್ತೆನ ಇವತ್ತು ಅದನ್ನ ಕುಲ್ಗಡ್ ಸಿಕ್ಕಿದ್ದಾರೆ, ಅದನ್ನ ಹಗದಾಕಿ ಅದನ್ನೇ ಇವತ್ತು ಚೆನ್ನಾಗಿರೋ ರಸ್ತೆನೇ ಮಾಡ್ತಾರೆ. ಅಂದರೆ ದುಡ್ಡು ಮೇಲೆ ದುಡ್ಡು ಯಾವುದೇ ರೀತಿ ಮಾಡೋದು, ತೆರಿಗೆ ದುಡ್ಡನ್ನ ಯಾವ ರೀತಿ ವೇಸ್ಟ್ ಮಾಡೋದನ್ನ ನಮ್ಮ ಬೆಂಗಳೂರು ನಗರ BBMP ಅಧಿಕಾರಿಗಳನ್ನು ನೋಡಿ ಕಲಿಬೇಕಾಗಿದೆ, ಮತ್ತು ರಾಜಕಾರಣಿಗಳನ್ನ ನೋಡಿ ಕಲಿಬೇಕಾಗಿದೆ. ನಾವೆಲ್ಲ ಜನಗಳು, ನಮಗೆ ಜನಗಳಿಗೆ ಬುದ್ಧಿ ಬರಲ್ಲ, ಅರ್ಥನೂ ಆಗಲ್ಲ, ಎಷ್ಟು ಭಯಪಡಕಂದ್ರು ವೇಸ್ಟು. ನೋಡಿ ಯಾವ ರೀತಿ ಮಾಡ್ತಾ ಇದ್ದಾರೆ ರಸ್ತೆನ. ಸ್ನೇಹಿತರೆ ನಮಸ್ಕಾರ. ಇದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಬನಗಿರಿ ನಗರ. ಈ ಬನಗಿರಿ ನಗರ ನೋಡಿ, ಇದು ಸಿಮೆಂಟ್ ರೋಡು, ಸಿಮೆಂಟ್ ರಸ್ತೆ. ಇದು ಭಾಳ ಚೆನ್ನಾಗಿತ್ತು, ಇದು ಏನೇನೂ ಆಗಿರಲಿಲ್ಲ, ತುಂಬ ಚೆನ್ನಾಗಿತ್ತು, ಏನು ಕುಲ್ಗಟ್ಟಂತೂ ಹೋಗಿರಲಿಲ್ಲ. ಆದರೆ ಈ ದುಡ್ಡು ಮಾಡೋದು ಹೆಂಗಂದ್ರೆ ಹಿಂಗೆ ಚೆನ್ನಾಗಿರೋ ರಸ್ತೆಯನ್ನು ಅಗದಾಕ್ಬಿಟ್ಟು ಈ ಥರ ಚೆನ್ನಾಗಿ ಎಷ್ಟೋ ಕಡೆ ಗುಂಡಿ ಬಿದ್ದು ಹಾಳಾಗಿ ಹೋಗಿದ್ದಾವೆ. ಆ ರಸ್ತೆ ಮಾಡೋದು ಬಿಟ್ಬಿಟ್ಟು ಇವತ್ತು ಈ ಏನು ವಿಧಾನಸಭಾ ವಿರೋಧ ಪಕ್ಷದ ನಾಯಕರು ಮಾಡಿಸಿದ್ರೋ ಏನು ಸರ್ಕಾರದವ್ರು ಮಾಡಿಸಿದ್ರೋ ಗೊತ್ತಿಲ್ಲ. ಆದರೆ ನೋಡಿ ರೋಡ್ ಚೆನ್ನಾಗಿರೋ ರೋಡ್ನ ಈ ಥರ ಕಿತ್ತಾಕೋರು, ಯಾರು ಓಡಾಡಂಗಿಲ್ಲ, ಇಲ್ಲಿ ಯಾರು ಬರೋಂಗಿಲ್ಲ, ಆ ಥರ ಮಾಡಾಕಿದ್ದಾರೆ. ಇದು ಬೇಕಾಗಿತ್ತಾ? ಬೇಕಾಗಿರೋ ರಸ್ತೆಗಳನ್ನು ಮಾಡ್ತಾಯಿಲ್ಲ. ಬೇಕಾಗಿರೋ ಎಷ್ಟು ಚೆನ್ನಾಗಿ ಸಿಮೆಂಟ್ ರೋಡ್ ಇದು, ಮಣ್ಣು ರೋಡಲ್ಲ, ಕಲ್ಲು ರೋಡಲ್ಲ, ಸಿಮೆಂಟ್ ರೋಡ್ ಚೆನ್ನಾಗಿರೋ ರಸ್ತೆಯನ್ನು ಹಾಳು ಮಾಡಾಕಿ ಅಗದಾಕಿ ಇವಾಗ ತಿರ್ಗಾ ಇದನ್ನೇನು ಸಿಮೆಂಟ್ ಹಾಕ್ತಾರೋ ಇಲ್ಲ ಕಾಂಕ್ರೀಟ್ ಹಾಕ್ತಾರೋ, ಆಮೇಲೆ ಇಲ್ಲೇನು ಟೈಲ್ಸ್ ಹಾಕ್ತಾರೋ ಗ್ರನೇಟ್ ಹಾಕ್ತಾರೋ ನೋಡಬೇಕು. ಈ ಥರ ಚೆನ್ನಾಗಿರೋ ರಸ್ತೆನ ಈ ಥರ ಮಾಡಾಕಿದ್ದಾರೆ. ಇದು ಬನಗಿರಿ ನಗರ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ರಸ್ತೆನ ಎಷ್ಟೋ ಕಡೆ ರಸ್ತೆಗಳು ಹಾಳು ಬಿದ್ದೋಗಿದ್ದಾವೆ, ಗುಂಡಿ ಬಿದ್ದು ಹೋಗಿದ್ದಾವೆ. ಅವನ್ನೆಲ್ಲ ಮಾಡ್ರಿ ಅಂದರೆ ಇವತ್ತು ಚೆನ್ನಾಗಿರೋ ರಸ್ತೆನ ಇವತ್ತು ತೆಗೆದಕ್ಕೆ ಕೂತ್ಕೊಂಡಿದ್ದಾರಲ್ಲ ಇವರು. ದುಡ್ಡು ಮಾಡೋದಂದರೆ ನೋಡ್ರಿ ಇದೆ. ಯಾವ ರೀತಿ ದುಡ್ಡು ಮಾಡಬೇಕು, ಎದರಲ್ಲಿ ಹೆಂಗೆ ಕಮಿಷನ್ ತಗೋಬೇಕು ಅಂದರೆ ಇದೇ ಅಲ್ವ. ಹಂಗಾದ್ರೆ ಇದು ಇನ್ನೇನು ಮತ್ತೆ ಚೆನ್ನಾಗಿರೋ ರೋಡ್ನ ಅಗದಾಕ್ಬಿಟ್ಟು ಅವನ ರಸ್ತೆ ಮಾಡ್ತಾನ, ಹುಚ್ಚರನ್ನರಲ್ವ ಇವ್ರಿಗೆ. ಇವತ್ತು ಇದು 800 ರಸ್ತೆನ ಅದು ಕೂಡ ಹಿಂಗೆ ಮಾಡಿದರು. ಅದು ಮಾಡಿ 3 ತಿಂಗಳು ಮಾಡಲಿಲ್ಲ, ಸಿಮೆಂಟ್ ಹಾಕಿ ಅದನ್ನು ಮೆಟ್ರೋಗೆ ಅಗದಾಕಿ ಹಾಕ್ಬಿಟ್ರು. ಏನು ಪ್ಲ್ಯಾನಿಂಗ್ ಇಲ್ದಂಗೆ ಮಾಡ್ತಾರೆ. ಮಂತ್ರಿಗಳಿಗೂ ಪ್ಲ್ಯಾನಿಂಗ್ ಇಲ್ಲ, BBMP ಇಂಜಿನಿಯರ್ಗಳಿಗೂ ಪ್ಲ್ಯಾನಿಂಗ್ ಇಲ್ಲ, ಮತ್ತು BDA ಇಂಜಿನಿಯರ್ಗಳಿಗೂ ಪ್ಲ್ಯಾನಿಂಗ್ ಇಲ್ಲ. ಒಟ್ಟಿನಲ್ಲಿ ಜನಗಳನ್ನು ಬಕ್ರ ಮಾಡಿ ಜನಗಳಿಗೆ ಒಂದು ಏನೋ ಮಾಡಿ ತೋರಿಸ್ಬೇಕಲ್ಲ ಅಂದ್ಬಿಟ್ಟು ಇಲ್ಲಿರೋರು ಯಾರೂ ಕೇಳಿರಲಿಲ್ಲ ಈ ರಸ್ತೆ ಮಾಡ್ರಪ್ಪ ಅಂತಂದೇಳಿ. ಇವತ್ತು ಈ ರಸ್ತೆ ಚೆನ್ನಾಗಿರೋ ರಸ್ತೆನ ಅಗದಾಕ್ತಿರಲ್ರಿ. ದಿನ ಓಡಾಡ್ತಿದ್ದೆ ರಸ್ತೆಲಿ, ಏನೇನೂ ಆಗಿರಲಿಲ್ಲ. ಚೆನ್ನಾಗಿಲ್ದಿರೋ ರಸ್ತೆಯಲ್ಲಿ ಮಾಡಿದ್ದೀವಿ, ಈ ರಸ್ತೆ ಮಾಡಿರಿ ಆ ರಸ್ತೆ ಮಾಡಿರಿ ಅಂತಂದೇಳಿ. ಆದರೆ ನೀವು ಎಲ್ಲ ರಸ್ತೆ ಚೆನ್ನಾಗಿ ಇಲ್ದಿರೋ ರಸ್ತೆ ಬಿಟ್ಟುಬಿಟ್ಟು ಚೆನ್ನಾಗಿರೋ ರಸ್ತೆನ ಇವತ್ತು ನೀವು ಅಗಿತಾ ಇದ್ದೀರಲ್ಲ. ನೋಡಿರಿ ಇನ್ನೂ ಅಗಿತಾರ ಸ್ಟಾರ್ಟ್ ಮಾಡಿದ್ದಾರೆ ನಿನ್ನೆಯಿಂದ. ನೋಡಿ ಸ್ನೇಹಿತರೆ, ಇದು ಸರಿನಾ? ಇದು ಸಿಮೆಂಟ್ ರಸ್ತೆ ಸ್ನೇಹಿತರೆ, ಇದು ಸಿಮೆಂಟ್ ರಸ್ತೆ, ಇದು ಚೆನ್ನಾಗಿರೋದು. ಈ ಥರ ಅಗದಾಕವ್ರೆ ಇದೆ. ಅಯ್ಯೋ ಶಿವ, ದುಡ್ಡು ಯಾರಪ್ಪನ ದುಡ್ಡು? ಏನು ಇವ್ರ ಮನೇದು ಏನಾರು ಹಾಕ್ಬೇಕಾ ಇವರು? ನಮ್ಮ ದುಡ್ಡು ಸಾರ್ವಜನಿಕರದು ಕೊಡ್ತಾರೆ. ಇಲ್ಲಿರೋವಕ್ಕೂ ಯಾವಕ್ಕೂ ಬೇಕಾಗಿಲ್ಲ, ಯಾವ ಕೇಳೋದಿಲ್ಲ ಇವು, ಯಾವ ಇಲ್ಲಿರೋವೆಲ್ಲ ಸೀಮೆಗಿಲ್ದಿರೋ ಜನಗಳು ಇಲ್ಲಿರೋದು. ನೋಡಿ ಹೆಂಗಿದೆ ನೋಡಿ ಇದು. ಈ ಥರ ರಸ್ತೆ ಇದು ಯಾರು ಕೇಳಿದ್ರು ಇಲ್ಲಿ ಇದು ರಸ್ತೆ ಮಾಡ್ರಪ್ಪ ಅಂತಂದು ಹೇಳಿ ಒಬ್ಬರು ಹೋರಾಟ ಮಾಡಿರೋದೇ ನೋಡಿರಲಿಲ್ಲ ಇಲ್ಲಿರೋರು ಯಾರು. ಅಲ್ಲಿ ಒಂದು ನೀರು ಪೈಪ್ ಹೊಡೆದಾಗಿತ್ತು, ಅದನ್ನೇ ಮಾಡಿಸಿ ಅಂತ ಇಲ್ಲಿರೋರು ಯಾರು ಕೇಳೋಗಿಲ್ಲ. ಅದನ್ನು ಕೂಡ ನಾನೇ ವೀಡಿಯೋ ಮಾಡಿ 2 ದಿವಸ ಹಾಕಿದ್ದೆ, ಅದನ್ನು ಪೈಪ್ ಮಾಡಿದರು. ಇವತ್ತು ಇದನ್ನು ಈ ಥರ ಮಾಡಾಕಿದ್ದಾರೆ. ಕೇಳೋದು ಮಾಡ್ರೆ ಅಂದರೆ ಕೇಳಿಲ್ದದನ್ನ ಮಾಡೋಕ್ಕೆ ಹೋಗ್ತಾರೆ. ನೋಡಿ ಇದು ಸರಿನಾ ತಪ್ಪ ನಿಮಗೆ ಬಿಟ್ಟಿದ್ದು ಜನಗಳಿಗೆ.